ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದರ್ಶಿನಿ ಮಂಜುನಾಥ್ ಅಂತ. ನಮ್ಮ ಸಂಸ್ಥೆ ನೃತ್ಯ ದಿಶಾ ಟ್ರಸ್ಟ್ ಬೆಂಗಳೂರು. ನಾವು ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕುಮಾರಿ ದೀಪರಾಣಿಯವರ ರಂಗಪ್ರವೇಶನ ನೆರವೇರಿಸಿದೀವಿ. ಅದು ಅದ್ದೂರಿಯಿಂದ ಸುಸೂತ್ರವಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಮೂಡಿ ಬಂದಿದೆ. ನಾನು ಮೂಲತಃ ಚಿತ್ರದುರ್ಗದವಳು. ಬೆಂಗಳೂರಲ್ಲಿ ನಮ್ಮ ಸಂಸ್ಥೆನ ಶುರು ಮಾಡಿ ನಾವು ಇವಾಗಲೇ 2 ದಶಕಗಳಾಗ್ತಾ ಬಂದಿದೆ. ಈ ಕಲಾ ಸಂಸ್ಥೆ ನೃತ್ಯಕ್ಕೆ ಅಡಿಪಾಗಿರುವಂತಹ ಸಂಸ್ಥೆ. ಇದು ನಮ್ಮ 15ನೇ ರಂಗಪ್ರವೇಶ. ಕುಮಾರಿ ದೀಪರಾಣಿ ಅವರು ಅವರ ನಾಟ್ಯ ವಿಶಾರದ ಅನ್ನುವಂತಹ ಒಂದು ಎಕ್ಸಾಮ್ನ ಮುಗಿಸಿ ಇವತ್ತು ಸುಸೂತ್ರವಾಗಿ ಅವರ ರಂಗಪ್ರವೇಶನ ಮಾಡಿದ್ದಾರೆ. ಇದು ನೃತ್ಯ ದಿಶಾದ 15ನೇ ರಂಗಪ್ರವೇಶ. ಈ ರಂಗಪ್ರವೇಶದ ವಿಶೇಷತೆ ಏನು ಅಂತ ಹೇಳ್ಬೇಕು ಅಂದ್ರೆ, ನಾವು ಇವತ್ತು ಪುಷ್ಪಾಂಜಲಿ, ನಾವು ನೃತ್ಯದಲ್ಲಿ ಮಾಡುವಂತಹ ಮಾರ್ಗದ ಜೊತೆಗೆ ಇದರಲ್ಲಿ ಪುಷ್ಪಾಂಜಲಿಯಲ್ಲಿ ಅಷ್ಟದಿಕ್ಪಾಲಕ ವಂದನೆ ಅಂತ ಮಾಡಿದ್ವಿ. 8 ದಿಕ್ಕುಗಳಿಗೂ ನಮನ ಸಲ್ಲಿಸಿ ನಾವು ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡಿದೀವಿ. ಅದ್ರ ಮೂಲಕ ಅವಳು ಹೀಗೆ ಮುಂದೆ ನೃತ್ಯ ಕ್ಷೇತ್ರದಲ್ಲಿ ಬೆಳಗಲಿ ಅನ್ನೋದು ನಮ್ಮ ಆಸೆ ಕೂಡ. ಇದರಲ್ಲಿ ವಿಶೇಷವಾಗಿ ಒಂದು ಚೂರ್ಣಿಕೆ ಕೂಡ ಮಾಡಿದ್ವಿ. ಅದು ನಾರಾಯಣನ ಮೇಲೆ ಚೂರ್ಣಿಕೆ ಇತ್ತು. ಹಾಗೂ ವರ್ಣ ಬಂದು ಶ್ರೀಕೃಷ್ಣ ಕಮಲಾನಾಥ್. ಮುಂದೆ ಅವರು ಮಧ್ಯದಲ್ಲಿ ಮಹಾಭಾರತ ಶಬ್ದವನ್ನ ತುಂಬಾ ಸುಂದರವಾಗಿ ಅಭಿನಯಿಸಿದ್ರು. 2ನೇ ಭಾಗವಾಗಿ ನಾವು ನವರಸ ಹಾಗೂ ದುರ್ಗೆಯ ಒಂದು ಕೃತಿನ ಅಳವಡಿಸ್ಕೊಂಡಿದ್ವಿ. ಹಾಗೂ ದೇವರನಾಮದಲ್ಲಿ ಹನುಮಂತನ ಮೇಲೆ ಇರುವಂತಹ ದೇವರನಾಮ. ಕೊನೆಗೆ ನಾವು ದ್ವಾರಕಿ ಕೃಷ್ಣ ಸ್ವಾಮಿ ಅವರ ಒಂದು ತಿಲ್ಲಾನದೊಂದಿಗೆ ನಮ್ಮ ಕಾರ್ಯಕ್ರಮನ ಮುಗಿಸಿದ್ವಿ.